ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಕೂಡ ಆಗ್ತಾ ಇದೆ. ದುಬೈಗೆ ಹೋಗ್ತಿದ್ದಂತ ಎಮಿರೇಟ್ಸ್ ವಿಮಾನ ವಾಪಸ್ ಆಗ್ತಾ ಇದೆ. ಇಂಡಿಯಾ ಬಾರ್ಡರ್ ಅನ್ನ ತಲುಪುವಷ್ಟರಲ್ಲಿ ನೋ ಲ್ಯಾಂಡಿಂಗ್ ಸಿಗ್ನಲ್ ಅನ್ನ ಕೂಡ ಕೊಡಲಾಗಿರುವಂತದ್ದು. ಈ ಸಂದರ್ಭದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಏರ್ಪೋರ್ಟ್ ನಲ್ಲಿ ಪ್ರಯಾಣಿಕರು ಕಾದು ಕುಳಿತಿದ್ರು. ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗ್ತಾ ಇದೆ. ದುಬೈಗೆ ಇರಾನ್ ಡ್ರೋನ್ ದಾಳಿಯನ್ನ ಮಾಡಿದೆ. ದುಬೈಗೆ ಹೋಗ್ತಿದ್ದಂತ ಎಮಿರೇಟ್ಸ್ ವಿಮಾನ ವಾಪಸ್ ಆಗಿರುವಂತದ್ದು. ಇಂಡಿಯಾ ಬಾರ್ಡರ್ ತಲುಪುವಷ್ಟರಲ್ಲಿ ನೋ ಲ್ಯಾಂಡಿಂಗ್ ಸಿಗ್ನಲ್ ಅನ್ನ ಕೂಡ ಕೊಡಲಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಏರ್ಪೋರ್ಟ್ ನಲ್ಲೇ ಪ್ರಯಾಣಿಕರು ಕಾದು ಕುಳಿತಿದ್ರು. ದುಬೈ ಮತ್ತು ಜಿದ್ದಾ ಭಾಗಗಳಿಗೆ ಹೊರಡಬೇಕಾಗಿದ್ದಂಥ ವಿಮಾನಗಳು ಎಮಿರೇಟ್ಸ್ EK 565 1X 961 ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಬೇರೆ ವಿಮಾನಗಳನ್ನ ಏರ್ಪಡಿಸೋದಕ್ಕೆ ಪ್ರಯಾಣಿಕರು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಇರಾನ್ ಏನು ಡ್ರೋನ್ ದಾಳಿಯನ್ನ ಮಾಡ್ತು ದುಬೈ ಏರ್ಪೋರ್ಟ್ ಮೇಲೆ, ಆ ಸಂದರ್ಭದಲ್ಲಿ ಅಲ್ಲಿ ದಟ್ಟವಾಗಿ ಹೊಗೆ ಕೂಡ ಆವರಿಸಿಕೊಂಡಿದೆ. ಇನ್ನೊಂದು ಕಡೆನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಪ್ರಯಾಣಿಕರು ಕಾದು ಕುಳಿತಿದ್ರು. ಅವ್ರಿಗೂ ಕೂಡ ಇದರಿಂದ ತೊಂದರೆ ಆಗ್ತಾ ಇರುವಂಥದ್ದು. ಹಾಗಾಗಿ ಬೇರೆ ವಿಮಾನಗಳನ್ನ ಮಾಡ್ಕೊಡಿ ನಮ್ಗೆ ಅಂತ ಪ್ರಯಾಣಿಕರು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಿದ್ದಾರೆ. ಎಮಿರೇಟ್ಸ್ EK 565 1X 961 ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿರುವಂಥದ್ದು. ದುಬೈ ಮತ್ತು ಜಿದ್ದಾ ಭಾಗಗಳಿಗೆ ಹೊರಡಬೇಕಾಗಿದ್ದಂಥ ವಿಮಾನಗಳು ವಾಪಸ್ ಆಗ್ತಾ ಇದೆ. ಇದೀಗ ಡ್ರೋನ್ ದಾಳಿ ಆಗಿದ್ದರಿಂದ ಅವಘಡಗಳು ಹೆಚ್ಚಿನದಾಗಿ ಸಂಭವಿಸಬಹುದು ಅಂತ ತುರ್ತು ನೋ ಲ್ಯಾಂಡಿಂಗ್ ಅನ್ನ ಕೂಡ ಸಿಗ್ನಲ್ ಅನ್ನ ಕೊಡಲಾಗಿದೆ. ವಿಮಾನ ಹಾರಾಟದಲ್ಲಿ ಭಾರಿ ಪ್ರಮಾಣದಲ್ಲಿ ವ್ಯತ್ಯಯ ಕೂಡ ಆಗ್ತಾ ಇದೆ. ಬೇರೆ ವಿಮಾನಗಳನ್ನ ಕೊಡಿ ನಮ್ಗೆ ಅಂತ ಪ್ರಯಾಣಿಕರು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿರುವಂಥದ್ದು. ಸಂಪೂರ್ಣವಾಗಿ ಅಲ್ಲಿ ಹೋಗ್ಬೇಕಾಗಿದ್ದಂತ ಬೇರೆ ಕಡೆಗೆ ಹೋಗಬೇಕು ಅಂತ ಪ್ರಯಾಣಿಕರು ಬೆಳಗ್ಗೆಯಿಂದಲೂ ಕೂಡ ಅಲ್ಲಿ ಕಾಯ್ದು ಕುಳಿತಾ ಇದ್ರು. ಆದ್ರೆ ಅವರೆಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ. ದುಬೈ ಮತ್ತು ಜಿದ್ದಾ ಭಾಗಗಳಿಗೆ ಹೋಗ್ತಾ ಇದ್ದಂತ ವಿಮಾನಗಳು ಸಂಪೂರ್ಣವಾಗಿ ಇದೀಗ ಸ್ಥಗಿತ ಆಗಿರುವಂಥದ್ದು. ಹಾಗಾಗಿ ಪ್ರಯಾಣಿಕರು ಕೂಡ ಎಲ್ಲೋ ಒಂದ್ ಕಡೆ ಪರದಾಟವನ್ನ ನಡೆಸ್ತಾ ಇದ್ದಾರೆ.